ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಜೀವಿತದಲ್ಲಿ ಒಂದು ಇರುಳು ಆವರಿಸಿಕೊಂಡು ಏನು ಮಾಡುವುದೆಂಬುದಾಗಿ ತಿಳಿಯದೆ ಕಳವಳಗೊಳ್ಳುತ್ತಾ ಇದ್ದೀರಲ್ಲ, ಇಂದು ದೇವರು ನಿಮಗೆ ಉತ್ತರ ಕೊಡುವರು. ಭಯಪಡಬೇಡಿ. ಇಲ್ಲಿ ಒಂದು ಸುಂದರವಾದ ಆಲಯವನ್ನು ನೋಡುತ್ತಾ ಇದ್ದೀರಲ್ಲ, ಬಹಳ ಪುರಾತನ ಆಲಯ. ಇಂಡೋನೇಷಿಯಾ ದೇಶದಲ್ಲಿ ಮೇಡನ್ ಎಂಬಂತ ಒಂದು ಸಿಟಿ, ಒಂದು ಪಟ್ಟಣ ಇದೆ. ಇಲ್ಲಿ ಕಟ್ಟಲ್ಪಟ್ಟಿರುವಂಥ ಒಂದು ಪುರಾತನ ಆಲಯ ಇದು. ಈ ದೇಶದಲ್ಲಿ ರಾಜರ ಆಳ್ವಿಕೆಯ ನಂತರ ಡಚ್ಚರು ಬಂದು ಆಳ್ವಿಕೆ ಮಾಡಿ ಈ ದೇಶದಲ್ಲಿ ಅವರು 350 ವರ್ಷಗಳು ಆಳ್ವಿಕೆ ಮಾಡಿದ್ದಾರೆ. ಈ ಡಚ್ ಜನರಿಂದ ಕಟ್ಟಲ್ಪಟ್ಟಂತ ಒಂದು ಆಲಯ ಇದು. 200 ವರ್ಷಗಳಷ್ಟು ಪುರಾತನವಾದ ಆಲಯ. ಈಗಲೂ ಕೂಡ ಇಲ್ಲಿಗೆ ಜನರು ಬಂದು ಆರಾಧನೆ ಮಾಡುತ್ತಾರೆ. ಈ ಆಲಯ ದೇವರ ವಾಕ್ಯ, ಯೇಸುಕ್ರಿಸ್ತನು ಎಂಬ ಬೆಳಕು ಈ ದೇಶದ ಒಳಗೆ ತರಲಾಯಿತು ಆ ದಿನಗಳಲ್ಲಿಯೇ. ಆದ್ದರಿಂದ ನೋಡಿರಿ, ಈ ದೇಶದಲ್ಲಿ ಒಂದು ಉಜ್ಜೀವನವು ಉಂಟಾಗಿ ಲಕ್ಷಗಟ್ಟಲೆ ಜನರು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವನ್ನು ಆರಾಧಿಸುವಂತ ಜನರು ಈ ದೇಶದಲ್ಲಿ ಹೇರಾಳವಾಗಿ ಇದ್ದಾರೆ. ಸರ್ಕಾರದ ಗಣತಿಯ ಪ್ರಕಾರವೇ 11% ಜನರು ಈ ದೇಶದಲ್ಲಿ ಕ್ರೈಸ್ತರಾಗಿ ಇದ್ದಾರೆ ಎಂಬುದಾಗಿ ಗಣತಿ ಹೇಳುತ್ತದೆ. ಇಡೀ ವಿಶ್ವದಲ್ಲಿಯೇ ಇಂಡೋನೇಷಿಯಾ ದೇಶವು ಜನಸಂಖ್ಯೆಯಲ್ಲಿ 4ನೇ ಸ್ಥಾನದಲ್ಲಿ ಇದೆ. 17,000 ದ್ವೀಪ ಸಮೂಹಗಳನ್ನು ಒಳಗೊಂಡಂತ ಒಂದು ದೇಶ ಇದು. ಈ ದೇಶದಲ್ಲಿ ಕ್ರೈಸ್ತರ ಸಂಖ್ಯೆ ಇಷ್ಟು ಹೆಚ್ಚಾಗಿರುವುದಕ್ಕೆ ಕಾರಣ, ಎಂದೋ ಒಂದು ದಿನ ಯೇಸುಕ್ರಿಸ್ತನು ಎಂಬಂತ ಬೆಳಕನ್ನು ಈ ದೇಶದೊಳಗೆ ಕೆಲ ದೇವ ಜನರು ಇಲ್ಲಿಗೆ ತಂದಿದ್ದಾರೆ. ಈ ಸ್ಥಳದಲ್ಲಿ ಕೂಡಿ ಬಂದು ಆರಾಧನೆ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿರುವಂಥ ಸಭೆಯ ಜನರು ಹೇಳುತ್ತಾರೆ, ಈ ದೇಶದಲ್ಲಿ ಸುಮಾರು 25% ಜನರು ಕ್ರೈಸ್ತರಾಗಿದ್ದಾರೆ ಎಂಬುದಾಗಿ ಇಲ್ಲಿನ ಜನರು ಹೇಳುತ್ತಾರೆ. ಅದು ನಿಜ. ಅದಕ್ಕಾಗಿರುವಂಥ ಸೂಚನೆಗಳು ಕಾಣುತ್ತಾ ಇದೆ. ದೇವರಿಗೆ ವಂದನೆ ಹೇಳುತ್ತೇನೆ. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ, ಏನು ಹೇಳಬೇಕೆಂದು ಬಯಸುತ್ತಾರೆ? ಕೀರ್ತನೆಗಳು 18:28 ವಾಕ್ಯ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ದಾವಿದನು ಎಂಬಂತ ಒಬ್ಬ ದೇವ ಮನುಷ್ಯನು, ದೇವರ ಹೃದಯಕ್ಕೆ ತಕ್ಕವನು. ದೇವರು ಅವನಿಗೆ ಸಹಾಯಕನಾಗಿ ಇದ್ದರು. ಅದೇ ಸಮಯದಲ್ಲಿ ಇರುಳಾದ ಮಾರ್ಗದಲ್ಲಿ ಕೂಡ ಅವನನ್ನು ನಡೆಸಿದ್ದಾರೆ. ಅದಕ್ಕೆ ಅವನು ಹೇಳುತ್ತಾನೆ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ಕರ್ತನು ನನ್ನ ಕತ್ತಲನ್ನು ಪರಿಹರಿಸುವನು. ಈಗ ಇರುಳಿನ ಮಾರ್ಗದಲ್ಲಿ ಹೋಗುತ್ತಾ ಇದ್ದೇನೆ, ನಾನು ಹೀಗೆ ಇರುವುದಿಲ್ಲ, ಕರ್ತನು ನನ್ನ ಮಾರ್ಗವನ್ನು ಬೆಳಕಾಗಿ ಮಾಡುವನು ಎಂಬುದಾಗಿ ನಂಬಿಕೆಯಿಂದ ಅರಿಕೆ ಮಾಡಿದರು. ಅದೇ ರೀತಿಯಾಗಿ ಅವರ ಜೀವಿತದಲ್ಲಿ ನಡೆಯಿತು. ನಿಮ್ಮ ಜೀವಿತದಲ್ಲಿ ಒಂದು ಇರುಳಾದ ಮಾರ್ಗದಲ್ಲಿ ಈಗ ನಡೆಯುತ್ತಾ ಇದ್ದೀರಿ. ಯಾವುದೋ ಒಂದು ಇರುಳು ನಿಮ್ಮನ್ನು ಆವರಿಸಿಕೊಂಡಿದೆ. ಏನ್ ಮಾಡುವುದೆಂದು ತಿಳಿಯುತ್ತಿಲ್ಲ, ಹೇಗೆ ಇದನ್ನು ದಾಟುವುದೆಂಬುದಾಗಿ ತಿಳಿಯುತ್ತಾ ಇಲ್ಲ. ಒಂದು ಇರುಳಿನಲ್ಲಿ ತಡವರಿಸುವ ರೀತಿಯಲ್ಲಿ ನೀವು ತಡವರಿಸುತ್ತಾ ಇದ್ದೀರಿ. ಇನ್ನು ಎಷ್ಟು ಕಾಲ ಈ ಇರುಳಿನಲ್ಲೇ ಬಾಳುತ್ತೇನೆ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇರಬಹುದು. ನಿಮ್ಮ ಕುಟುಂಬ ಜೀವಿತದಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಅನೇಕ ಕಾರ್ಯಗಳಲ್ಲಿ ಇರುಳು ಆವರಿಸಿಕೊಂಡಿರುವಂತ ಒಂದು ಪರಿಸ್ಥಿತಿ. ಕರ್ತನು ನಿಮ್ಮ ಇರುಳನ್ನು ಬೆಳಕಾಗಿ ಮಾಡುವನು. ಶೀಘ್ರದಲ್ಲೇ ಬೆಳಕು ಉದಯಿಸುತ್ತದೆ. ಶೀಘ್ರದಲ್ಲೇ ಇರುಳು ನೀಗುತ್ತದೆ. ಶೀಘ್ರದಲ್ಲೇ ಮಾರ್ಗ ತೆರೆಯಲ್ಪಡುತ್ತದೆ. ನೀವು ಆಶ್ಚರ್ಯವಂತ ಬದಲಾವಣೆಗಳನ್ನು ಕಾಣುವಿರಿ. ನೀವು ನಂಬಿರಿ. ಕರ್ತನು ನನ್ನ ಕತ್ತಲೆಯನ್ನು ನೀಗಿಸಿ ಬೆಳಕನ್ನು ಉಂಟು ಮಾಡುವನು ಎಂಬುದಾಗಿ ನಂಬಿರಿ. ಆ ಅದ್ಭುತ ನಡೆಯುತ್ತದೆ. ದೇವರೇ, ನೀವು ನನ್ನ ಇರುಳನ್ನು ಬೆಳಕಾಗಿ ಮಾರ್ಪಡಿಸುವಿರಿ. ಬೇಗನೆ ನಾನು ಬೆಳಕನ್ನು ಕಾಣುತ್ತೇನೆ. ಈ ಇರುಳೆಲ್ಲವೂ ನೀಗಿ ಹೋಗಲಿದೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.